ಮಾಡ್ಬಿಡಣ. ನೋಡ್ಬಿಟ್ರ ನಾನಿಲ್ವಾ ಹಂಗಂತೀಯ? ಮಾಡ್ಬಿಡಣ. ಅರ್ಥ ಕ್ಯಾ ಕಂಟಿನ್ಯೂ. ಕೇಳಬೇಕು. ವಾಟ್? 20 ವರ್ಷ ಆಯ್ತು, ಇನ್ನ ಮದುವೆ ಆಗಿಲ್ಲ. ನಾವಿಬ್ರು ಸೇರಿ ಮದುವೆ ಆಗ್ಬಿಡೋಣ. ವಿಲ್ ಯು ಮ್ಯಾರಿ ಮೀ? ಏಯ್, ಬಿ ಇನ್ ಯುವರ್ ಲಿಮಿಟ್ ಬ್ರೋ. ಏಯ್ ಶಿಶಿ ಹಾಕೊಳ್ಳೋ ಅವನು. ಹಲೋ, ನೀವೇ ಬನ್ನಿ. ಹಲೋ, ನೀವೇ ಬಂದ್ರಿ ಇಲ್ಲಿ? ಹಲೋ, ಏನಕ್ಕೆ ಇಷ್ಟೊತ್ತನ ಮಸಾಜ್ ಮಾಡ್ಕೊಂಡಲ್ಲ ಅದಕ್ಕೆ. ನೀನೇ ನನ್ನ ಹೆಂಡತಿಗಾರ ದುಡ್ಡು ಕೊಡ್ತಾರ? ಮುದ್ದಾಡೋ ಕೈಯಲ್ಲ, ಮುದ್ದೆ ಮಾಂಸ ತಿನ್ನೋ ಕೈ. ಚಪ್ಪಾಳೆ ತೊಟ್ಟೋ ಕೈಯಲ್ಲ, ಚಪ್ಪಲಿ ಎತ್ತೋ ಕೈ. ತಿನ್ನೋ ಕೈಯಲ್ಲ, ಇನ್ನೇನ್ ತೊಳಿಯೋ ಕೈಯಾ? ಏನ ಶಿಷ್ಯ ಇದು? 10 ರೂಪಾಯಿ ಇಷ್ಟು ತಡ ಎಲ್ಲ ಕೊಡ್ಬೇಕೇನಾ? ಐ ಕೊಡ. ಹೆಲ್ಮೆಟ್ ಮುಚ್ಚ ನನಗೆ. ಏನಾಯ್ತು? ಫಸ್ಟ್ ಟೈಮ್ ಒಬ್ಬ ಹೆಲಿಕಾಪ್ಟರ್ ಹೋದ್ರು ಬಚ್ಚೆ. ಅವಾಗ ಪೈಲಟ್ಗೆ ಫುಲ್ ಚಳಿ ಜ್ವರ ಬಂದ್ಬಿಟ್ಟು ಬಚ್ಚೆ. ಆಯ್ತಾ ಮಚ್ಚೆ, ಅವಾಗ ಅಪ್ಪ ಏನ್ ಮಾಡಿದ್ರು, ಮೇಲ್ಗಡೆ ಪ್ಯಾಂಟ್ ತಿರುಗ್ತಾಯ್ತಾ, ಅದಕ್ಕೆ ಪೈಲಟ್ಗೆ ಚಳಿ ಜ್ವರ ಅಂದ್ಬಿಟ್ಟು ಸ್ವಿಚ್ ಆಫ್ ಮಾಡಿದ್ರು ಬಚ್ಚೆ. ಹೆಲಿಕಾಪ್ಟರ್ ಮೇಲೆ ಹೇಳ್ಬಿದ್ದೀರಪ್ಪ ಸತ್ತ. ನೀವ್ ಯಾಕೆ ಹಿಂಗ್ ಮಾಡ್ತಿದ್ರ ಅಂತ ಗೊತ್ತಿಲ್ಲ. ನಿಮ್ಮಿಬ್ಬರ ಜೊತೆ ಸೇರಿ ರಾಜ ಕೂಡ ಹಾಳಾಗ್ತಾ ಇದ್ದಾನೆ, ನಿಮ್ ತಮ್ಮ ಕೂಡ ಹಾಳಾಗ್ತಾನೆ. ನಾನು ಅವ್ನ್ ಕರ್ಕೊಂಡು ಹೋಗ್ತೀನಿ. ಶಿಷ್ಯ, ನಿನ್ ತಮ್ಮನ್ ಪಿಕಪ್ ಮಾಡ್ಬಿಟ್ಟವನೆ. ಮಚ್ಚ, ನಂಗೊಂದು ಡೌಟು. ಏನ್ ಮಚ್ಚ? ಒಳ್ಳೆ ಹುಡುಗರಿಗೂ ಒಳ್ಳೆ ಹುಡುಗಿರಿಗೂ ಏನೋ ಡಿಫ್ರೆನ್ಸು? ಮಚ್ಚ ಏನ್ ಗೊತ್ತಾ, ತಗ್ಗಿ ಬಗ್ಗೆ ನಡೆಯೋರೆ ಒಳ್ಳೆ ಹುಡುಗಿರು, ತಗ್ಗಿ ಬಗ್ಗೆ ನಡೆಯುವಂತ ಹುಡುಗಿರ್ನ ಹಿಗ್ಗಿ ನೋಡಿದಿರೋ ನಮ್ಮಂತ ಹುಡುಗರೇ ಒಳ್ಳೆ ಹುಡುಗರು. ಸಖತ್ ಮಚ್ಚ. ವಾವ್, ಏನೋ ಮಚ್ಚ ಹಿಂಗಿದ್ದಾಳೆ. ಇಷ್ಟ ಆಯ್ತೇನಾ? ಬಾ ಮತ್ ನಡಿ, ಹೋಗಿ ಪ್ರಪೋಸ್ ಮಾಡೋಣ. ನೋಡಿ, 5 ಸೆಕೆಂಡ್ ಆಗಿಲ್ಲ, ಇಷ್ಟು ಬೇಗ ಪ್ರಪೋಸ್ ಅಲ್ಲ. 2 ಸೆಕೆಂಡ್ ವೇಟ್ ಮಾಡೋಣ. 5 ಸೆಕೆಂಡ್ ಆಗುತ್ತೆ, ಅವಾಗ ಪ್ರಪೋಸ್ ಮಾಡೋಣ. ಎಕ್ಸ್ಕ್ಯೂಸ್ ಮಿ ಮೇಡಮ್. ಕೊಡ. ವಾಟ್ ಈಸ್ ದಿಸ್? ಬಿಚ್ಚಿ ಮೇಡಮ್. ಹಾ, ಲೆಟರ್ನ ಬಿಚ್ಚಿ ನೋಡಿ. ಮಚ್ಚ, ಈ ಬೇಬ್ ಓದಕ್ಕೂ ಬರೋದಿಲ್ಲ. ಇನ್ನ ಕಣ್ಣಿನ ರೆಪ್ಪೆ
ಸುಲಿದ ಬಾಳೆನ್ನ ಸಿಪ್ಪೆಯ ಮೇಲೆ ಕಾಲಿಟ್ಟರೆ ಕೆಳಗೆ ಬೀಳುತ್ತಾರೆ. ನಿಮ್ಮ ಕಣ್ಣಿನ ರೆಪ್ಪೆಯನ್ನು ನೋಡಿ ನಮ್ಮ ಹುಡುಗ ಲವ್ ಅಲ್ಲಿ ಬಿದ್ದ. ಕ್ರಿಕೆಟ್ಗೆ ಬೇಕು ಕೊಹ್ಲಿ, ಮದುವೆಗೆ ಬೇಕು ತಾಳೆ, ಬಾರೆ ಹನಿಮೂನ್ಗೆ ಹೋಗಿ ಮಾಡೋಣ ಜಾಲಿ. ನಾನು ನೀನೇ ದಯವಿಟ್ಟು ಇವನನ್ನು ಒಪ್ಪಿಕೋ. ವಾಟ್? ಸರಿ ಒಪ್ಪಿಕೋ. ಸ್ಟಾಪ್ ಇಟ್. ಏನ್ ಟೈಮ್ ಪಾಸ್ ಲವ್ವಾ? ಎಕ್ಸಾಕ್ಟ್ಲಿ ಕರೆಕ್ಟ್. ಸುಮ್ನೆ ಇರೋ. ಮನೆಯಲ್ಲಿ ನಮ್ಮೇಲೆ ಇಷ್ಟಪಟ್ಟು ದುಡ್ಗೆ ಕಷ್ಟಪಟ್ಟು ಅವ್ರವ್ರ ಹತ್ರ ನಷ್ಟಪಟ್ಟು ಅಲ್ಲಿ ಕಳ್ಸನ ಅನ್ಕೊಂಡು ಎಲ್ಲೋದ್ರೂ ಗುರಾಯಿಸ್ಕೊಂಡು ನೋಡ್ತೀರಾ. ಫ್ರೀಡಮ್ ಆಗಿ ಡ್ರೆಸ್ ಹಾಕಕ್ಕಾಗಲ್ಲ, ಔಟ್ಸೈಡ್ ಹೋಗಕ್ಕಾಗಲ್ಲ, ನೈಟ್ ಕೆಲಸ ಮುಗಿಸ್ಕೊಂಡು ಮನೆಗೆ ಬರಕ್ಕಾಗಲ್ಲ. ಹಾಗಾದ್ರೆ ಎಲ್ಲ ಹುಡುಗಿರು ಒಳ್ಳೆಯವರಾ? ಒಂದ್ ಹೇಳ್ತೀನಿ ತಿಳ್ಕೊ, ಹಳ್ಳಿಯಲ್ಲಿರೋ ಹುಡುಗಿರ್ಗೂ ಡಿಲ್ಲಿಯಲ್ಲಿರೋ ಹುಡುಗಿರ್ಗೂ ಸ್ವಲ್ಪನಾದ್ರೂ ಡಿಫ್ರೆನ್ಸ್ ಇರುತ್ತೆ. ಆದ್ರೆ ಹಳ್ಳಿಯಲ್ಲಿರೋ ಹುಡುಗರಿಗೂ ಡಿಲ್ಲಿಯಲ್ಲಿರೋ ಹುಡುಗರಿಗೂ ಸ್ವಲ್ಪನೂ ಡಿಫ್ರೆನ್ಸ್ ಇಲ್ಲ, ಎಲ್ಲ ಜೊಲ್ಪಾಟಿನೇ. ಅದ್ಬಿಡಿ ಮೇಡಮ್, ನನ್ಗೊಂದು ಡೌಟು. ನೀವು ಲಿಪ್ಸ್ಟಿಕ್ ಹಾಕೊಂತಿರಲ್ಲ, ಅದು ಬಾಯಿ ಒಳಗೆ ಹೋದ್ರೆ ನಿಮ್ಗೆ ಲೂಸ್ ಮೋಷನ್ ಆಗೋದಿಲ್ವಾ? ಏನ್ ಹುಡುಗಿಯರ ಹತ್ರ ಹಿಂಗ್ ಮಾತಾಡ್ತೀರಾ? ಅಕ್ಕಂಗೊಂದು ಆಪಲ್ ಜ್ಯೂಸ್. ಒಂದು ಡೌಟು, ಹೀರೋಗೂ ವಿಲನ್ಗೂ ಏನೋ ಡಿಫ್ರೆನ್ಸು? ನಮಗ್ ಸಿಗದೆ ಇರೋದು ಬೇರೆಯವ್ರಿಗೂ ಸಿಗದೆ ಇಲ್ಲಿ ಅನ್ನೋದು ವಿಲನ್ನು. ನಮಗ್ ಸಿಕ್ಕಿದೆ ಪರವಾಗಿಲ್ಲ, ಬೇರೆಯವ್ರಿಗಾದ್ರೂ ಸಿಗ್ಲಿ ಅನ್ನೋದೇ ಹೀರೋ. ಗೊತ್ತಾಯ್ತಾ? ಯಾರೋ ರಾಜ, ಇವನ್ನೇ ರಾಜ. ಮಚ್ಚ ಆದ್ಮೇಲಿಂದ ನಾವ್ ಯಾರಿಗೂ ಕಷ್ಟ ಕೊಡೋದು ಬೇಡ. ನಾವು ಉಂಟು, ನಮ್ ಕೆಲ್ಸ ಉಂಟು ಅಂತೀರಾನ. ಯಾಕೋ ರಜಾ, ಭಯ ಆಗ್ತಿದ್ಯಾ? ನನ್ಗೆ ಭಯಾನ? ಬೇರೆಯವರಿಗೆ ಹಿಂಸೆ ಕೊಡೋದ್ರಲ್ಲಿ ನನ್ಗೇನ್ ಸಿಗುತ್ತೋ? ನೋಡ್ ರಜಾ, ಲೈಫ್ ಎಲ್ಲಾರ ತರ ಹೋಗ್ಬಿಟ್ರೆ ಬೋರ್ ಆಗುತ್ತೋ. ಸ್ವಲ್ಪ ಚೇಂಜ್ ಇರ್ಬೇಕು. ಸರಿ, ನಾವ್ ಯಾರಿಗೇನಪ್ಪ ಮಾಡಿದೀವಿ, ಸ್ವಲ್ಪ ಗಿಲ 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 ಅಂತ ಮಾಡ್ತೀವಪ್ಪ, ಅದ್ರಲ್ಲೇನ್ ತಪ್ಪು? ಅಯ್ಯೋ ಆಯ್ತು ಬಿಡಪ್ಪ, ನೀನೇನ್ ಹೇಳ್ತಿ ಅದನ್ನು ಮಾಡ್ತೀನಿ. ನನ್ ಮಕ್ಳ, ಆ ಹುಡುಗರ ಹತ್ರ ಅಷ್ಟು ಓಡಿಸ್ಕೊಂಡ್ರು ಬುದ್ಧಿ ಬಂದಿಲ್ವಲ್ರೋ?
ಬಂತು ಮಚ್ಚಿ. ಏನ ಅದ್ ಯಾವ ಜನ್ಮದಲ್ಲಿ ಹುಟ್ಟಿದ್ರೋ ನೀವೆಲ್ಲ? ಅದ್ ನಿಮ್ಮ ಅಪ್ಪನೇ ಹೋಗಿ ಕೇಳ್ಬೇಕು. ಅಪ್ಪನ ಬಗ್ಗೆ ಎಲ್ಲ ಮಾತಾಡ್ಬೇಡ. ಇವಾಗ ನನ್ನ ತಮ್ಮನ್ ಕರ್ಕೊಂಡೋಗು, ಸ್ವಲ್ಪ ಕೆಲಸ ಇದೆ. ಸರಿ, ಗ್ರೌಂಡ್ ಫ್ಲೋರ್ ಅಲ್ಲಿ ಇರ್ತೀನಿ. ಏನೋ ಇನ್ನ ಜಡಿತಾನೆ ಇದ್ದಾನೆ. ಬಾರ ಸಾಕು ಜಡಿದಿದ್ದಲೇ. ಬಾ ಜೊತೆ ಎಲ್ಲ ಮಾತಾಡಿದೀನಿ, ಅವರೆಲ್ಲ ನೋಡ್ಕೋತಾರೆ. ಬಾ. ಎಲ್ಲಿದಾರೋ ಬಾಯಿ? 3rd ಫ್ಲೋರು. ಅವ್ನು ಹೊಡಿಬೇಕು. ಮುಚ್ಚಿ ನಮ್ಮ ಕಾಲೇಜಲ್ಲಿ ಓದೋರಾ? ಏ ಬಾರೋ, ನಡಿಯಲೇ. ಬಂದಿರೋ ಕೆಲಸ ನೋಡೋಣ ಬಾರೋ. ನಡಿಯಲೇ. ಅಯ್ಯೋ ಬಿದ್ದೋದು. ಅವಾಗ್ಲೇನೆ ಹೇಳ್ದೆ ನಿನ್ಗೆ ಬೇಡ ಅಂತ. ನೀನೇನು ಯೋಚನೆ ಮಾಡ್ಬೇಡ. 3 ದಿನದ ಮುಂಚೆನೆ ಗೋವಾ ಟಿಕೆಟ್ ಬುಕ್ ಮಾಡಿದ್ವಿ. ಎಲ್ಲ ಗೋವಾ ಹೋಗಿದ್ದಾರೆ ಅನ್ಕೋತಾರೆ. ನಾವು ಬಸ್ಸಲ್ಲಿ ಹೋಗೋಣ. ಯಾರಿಗೂ ಏನು ಗೊತ್ತಾಗಲ್ಲ. ಏನು ತಲೆ ಕೆಡ್ಸ್ಕೊಂಬೇಡ. ಹಾ ಸರಿ, ವಿಕ್ಕಿ ಕಾಲ್ ಮಾಡು. ಅವ್ನು ತಮ್ಮನ್ ಬಿಟ್ಟು ಹೋಗೋಣ. ಸ್ವಿಚ್ ಆಫ್ ಆಗಿದೆ. ಸರಿ ನಡಿ ಹೋಗೋಣ. ಹೀರೋ ವೆರಿ ಫೇಮಸ್ ಸರ್ಜರಿ ಅಂಡ್ ಬರ್ಜರಿ ಬಂದಿರೋ ಹೀರೋ ತೆಗಿತಾನೆ. ಎಣ್ಣೆ ಹೊಡೆದ್ರೆ ಮಲಗಿ ಬಿಟ್ಟಿದ್ದಾನೆ ಅನ್ಸುತ್ತೋ, ಅದಕ್ಕೆ ಎದೊಳ್ತಾನೆ ಇಲ್ಲ. ಲೇ ಎದೊಳಲೇ, ಎತ್ತಮಲೇ, ಎದೊಳ ಬೇಗ. ಏನಮ್ಮ ಮಚ್ಚಿ, ಚೆನ್ನಾಗ್ಬಿಟ್ಟಿದ್ಯಾ? ಏನಾಯ್ತು? ಅವತ್ ನೀವ್ ಅನ್ಕೊಂಡಂಗ ಆಗಿಲ್ಲ, ಆಗಿದ್ದೇ ಬೇರೆ. ಯಾರು ಬೇಕಂತ ಮಾಡಿಲ್ಲ. ಏನ್ ಮಾಡಿಲ್ಲ? ಇದೇ ಇನ್ನೊಬ್ಬ ಬಿದ್ದವನೇ ಅನ್ಕೊಂಡ್ ಖುಷಿಯಾಗಿದ್ರಿ. ಈಗ ನಿಮ್ ತಮ್ಮ ಅಂದ್ಮೇಲೆ ಲವ್ವಾ? ಡೈಲಾಗ್ ಹೊಡಿತೀನಿ ಅನ್ಕೋಬೇಡಿ, ಸತ್ಯ ಹೇಳ್ತೀನಿ ಕೇಳ್ಕೊಳ್ಳಿ. ಗುರುಗಳು ಪಾಠ ಮಾಡ್ಬೇಕಾದ್ರೆ ಗಮನ ಕೊಟ್ಟು ಕೇಳ್ಕೋಬೇಕು. ಅಪ್ಪ ಹೊಡೆದ್ರೆ ಓಡಿಸ್ಕೋಬೇಕು, ಅಮ್ಮ ಬೈದ್ರೆ ಬೈಸ್ಕೋಬೇಕು, ಫ್ರೆಂಡ್ಸ್ ಒಳ್ಳೇದ್ ಹೇಳಿದ್ರೆ ಮಾತ್ರ ತಲೆಗತ್ಸ್ಕೋಬೇಕು. ಮೇಲಿಂದ ನಾವು ಯಾರಿಗೂ ತೊಂದರೆ ಕೊಡಲ್ಲ. ಮುಚ್ರೋ. ಹಳ್ದಲ್ಲಿ ಬಿದ್ಮೇಲೆ ಹೇಳೋದ್ ಮುಖ್ಯ ಅಲ್ಲ,
ಬೀಳ್ದೆ ಇರೋ ಹಾಗೆ ನೋಡ್ಕೋಬೇಕು. ಅದಕ್ಕೆ ಸರಿ ದಾರಿಲಿ ನಡಿಬೇಕು. ಇವಾಗ ನಿನ್ ತಮ್ಮ ಬಾ ಅಂದ್ರೆ ಬಂದ್ಬಿಡ್ತಾನ? ಏನಂದ್ರೂ ಬರೋದಿಲ್ಲ. ಅವ್ರಿಗೆ ಯಾಕೆ ಬೈತಿದೀಯಾ? ಅವ್ರು ಯಾವಾಗ್ಲೂ ನಮ್ ಜೊತೆಗೆ ಇರ್ತಾರೆ. ಅವ್ರು ಏನೂ ಮಾಡಿಲ್ಲ. ರಜಾ, ನಮ್ ಜೊತೆ ಯಾವಾಗ್ಲೂ ನಾವೇ ಇರ್ಬೇಕು. ನಮಗ್ ಕಷ್ಟ ಅಂದ್ರೆ ನಮ್ ಜೊತೆ 5 ನಿಮಿಷ ಅಳ್ತಾರೆ, ಆದ್ರೆ ಕಷ್ಟ ಇರೋ ಗಂಟ ನಾವೇ ಅಳ್ಬೇಕು. ಯಾವಾಗ್ಲೂ ಬೇರೆಯವ್ರಿಗೆ ನಮ್ಮಿಂದ ಆದಷ್ಟು ಸಂತೋಷ ಕೊಟ್ರೆ ನಮ್ಗೆ ಆಟೋಮೆಟಿಕ್ ಆಗಿ ಸಂತೋಷ ಸಿಗುತ್ತೆ. ಅದ್ ಬಿಟ್ಟು ಬೇರೆಯವ್ರ ಕಷ್ಟ ಕೊಟ್ಟು ನಾವು ಸಂತೋಷ ಪಟ್ರೆ ಲಾಸ್ಟಲ್ಲಿ ಆಗೋದು ಇದೇನೆ. ನಾವೇನೋ ತಪ್ಪು ಮಾಡಿದ್ವಿ. ತಪ್ಪು ತಪ್ಪು ತಪ್ಪು, ನೀವೆಲ್ಲ ಮಾಡಿದ ತಪ್ಪು, ಅವನು ಮಾಡಿದ ತಪ್ಪು, ನಿಮಗ್ ತಮ್ಮನಾಗ್ ಹುಟ್ಟಿದ ಅವನ್ ತಪ್ಪು, ನೀವೆಲ್ಲ ಸೇರಿದ ತಪ್ಪು, ನಿಮ್ಮನ್ ಬೆಳೆಸಿದ ರೀತಿ ತಪ್ಪು, ಒಟ್ನಲ್ಲಿ ಎಲ್ಲಾ ತಪ್ಪು. ಲೈಫ್ನ ಜೋಕಾಗಿ ತಗೋಬೇಡಿ. ಲೈಫ್ನಲ್ಲಿ ರ್ಯಾಗಿಂಗ್, ಸ್ಮೋಕಿಂಗ್, ಹರ್ಟಿಂಗ್, ರೇಪಿಂಗ್, ಕಿಲ್ಲಿಂಗ್ ಇದನ್ನೆಲ್ಲ ಬಿಟ್ಟು ಹೆಲ್ಪಿಂಗ್, ಲವಿಂಗ್, ಸೇವಿಂಗ್ ಮತ್ತೆ ಜೋಕಿಂಗ್ ಇದನ್ನೆಲ್ಲ ಮಾಡಿದ್ರೆ ನೀವು ಚೆನ್ನಾಗಿರ್ತೀರಾ, ನಿಮ್ ಜೊತೆ ಇರೋರು ಚೆನ್ನಾಗಿರ್ತಾರೆ.